ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ನಮ್ಮ ಒಂದು ರಾಮನಗರ ಜಿಲ್ಲೆಯ ಏನು ನಾವು ಕಬ್ಬಾಳ ಕ್ಷೇತ್ರ ಅಂತ ಹೇಳ್ತೀವೋ ಆ ಕಬ್ಬಾಳ ಕ್ಷೇತ್ರದ ಒಂದು ಭಾರೀ ದನಗಳ ಜಾತ್ರೆಗೆ ಬಂದಿದ್ದೀವಿ. ತುಂಬ ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಏನಂದರೆ, ಇಷ್ಟೊತ್ತಿಗೆ ಜಾತ್ರೆ ಮುಗ್ದೋಗ್ತಿತ್ತು ಪ್ರತಿ ವರ್ಷ ಲೆಕ್ಕ ಹಾಕ್ಕೊಂಡ್ರೆ. ಈ ವರ್ಷ ಒಂದು ಹಂತಕ್ಕೆ ಆ ಕಡೆ ಈ ಕಡೆ ಎಲ್ಲ ಜಾತ್ರೆಗಳಿಗೂ ಗ್ಯಾಪ್ ಕೊಟ್ಟು ಈ ವರ್ಷ ಅದು ನಮಗೆ ಇಲ್ಲಿ ಜಾತ್ರೆ ಬಿದ್ದಿದೆ. ತುಂಬ ಒಂದು ಖುಷಿ ಆಗ್ತಿದೆ. ಅದೇ ವಿಚಾರವಾಗಿ ಹೇಳಬೇಕು ಅಂತಂತಂದರೆ, ದುಡ್ಡಿನಲ್ಲಿ ಬಡವರು, ದನಗಳಲ್ಲಿ ಶ್ರೀಮಂತರು ಅಂತ ಒಂದು ರೈತರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಹೇಗಿದೆ ಅವರ ಒಂದು ದಿನಚರಿ ಕಾರ್ಯಕ್ರಮಗಳು, ಈ ಜಾತ್ರೆ ಸಮಾರಂಭ ಹೇಗಿದೆ ಅದನ್ನು ಕೇಳೋಣ ಬನ್ನಿ. ಅಣ್ಣ, ಮೊದಲಿಗೆ ನಮಸ್ಕಾರ. ಅಣ್ಣ, ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ ತಿಳಿಸ್ತೀರಾ? ಓಕೆ 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 ಬೆಂಗಳೂರು ಗ್ರಾಮಾಂತರ. ಓಕೆ ಅಣ್ಣ, ನೀವು ಎಷ್ಟು ವರ್ಷಗಳಿಂದ ಜಾತ್ರೆ ಮಾಡ್ತಾ ಇರೋದು? ಇಲ್ಲಿ 3 ವರ್ಷ ಆಯಿತು ಜಾತ್ರೆ ಸ್ಟಾರ್ಟ್ ಮಾಡಿ. 3 ವರ್ಷದಿಂದ ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ. ಕಬ್ಬಾಳ ಜಾತ್ರೆಯನ್ನು 3 ವರ್ಷದಿಂದ 4 ವರ್ಷದಿಂದ ಮಾಡ್ತಾ ಇದ್ದೀರಾ? ಅಂದರೆ ಈ ವರ್ಷ ಕಮಿಟಿ ಇಲ್ಲ. ಏನು ಕಾರಣಕ್ಕೆ ಕಮಿಟಿ ಯಾಕಿಲ್ಲ? ಅಣ್ಣ ಇಲ್ಲ, ಕಮಿಟಿ ಇಲ್ಲ. ಕಮಿಟಿ ಕಾರಣ ಗೊತ್ತಿಲ್ಲ ಅಣ್ಣ. ನಾವು ಜಾತ್ರೆ ಮಾಡೋಣ ಅಂತ ಬಂದಿದ್ದೀವಿ. ಹಾಂ, ಮೆರವಣಿಗೆ ಮಾಡಬೇಕು, ಅನುದಾನ ಮಾಡಬೇಕು, ಆಯ್ತಕ್ಕೋಸ್ಕರ ಬಂದಿದ್ದೀವಿ ಅಣ್ಣ. ಕಮಿಟಿಗೋಸ್ಕರ ಏನು ನಾವು ಬಂದಿಲ್ಲ ಅಣ್ಣ. ಈಗ ಕಮಿಟಿಗೋಸ್ಕರ ಅಲ್ಲ. ಈಗ ಯಾಕೆ ಅಂತಂದರೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಣು ದನಗಳನ್ನು ಓರಿಯ ರೀತಿಯಲ್ಲಿ ಸಾಕಿದಾಗ ಎಲ್ಲೋ ಒಂದು ಕಡೆ ಒಂದು ಕಮಿಟಿ ಇಲ್ಲ ಅಂದರೆ ಬೇಜಾರು ಅನ್ಸುತ್ತಲ್ವಾ? ಬೇಜಾರು ಅನ್ಸುತ್ತೆ. ಈಗ ಉದಾಹರಣೆಗೆ ಈಗ ಐನಗುಡಿಲಿ ಮೋಸ ಮಾಡಾಕ್ಬಿಟ್ರು. ವಿಚಾರ ಏನು ಗೊತ್ತಣ್ಣ, ಅಲ್ಲಿ ರಾಜಕೀಯ ಮಾಡಿದ್ರು ಐನಗುಡಿಲಿ. ಇಲ್ಲಿ ಅಂಥದ್ದೇನಿಲ್ಲ, ಸ್ಟಾಪೇ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ ಅಣ್ಣ. ಅಲ್ಲಿ ಐನಗುಡಿಲಿ ಏನು ಮಾಡಿದ್ದಾರೆ, ಎಲ್ಲ ಡಾಕ್ಟ್ರುಗಳನ್ನ ಕರೆಸಿಲ್ಲ, ಅವರು ರೈತರುಗಳನ್ನೇ ಕರೆಸಿದ್ದಾರೆ. ನಾವು ರೈತರೇ ಅಲ್ವಾ, ನಮ್ಮನ್ನು ಕರ್ಸಿ ಮಾಡ್ಬೋದಾಗಿತ್ತಲ್ಲ ಕಮಿಟಿನ ಅಲ್ವಾ? ಅವರು ಡಾಕ್ಟ್ರನ್ನ ಕರೆಸ್ತೀರ, ರೈತರನ್ನೇ ಕರೆಸಿ ಮಾಡಿದ್ದಾರೆ. ಅವರು ವ್ಯಕ್ತಿಗಳು ನೋಡ್ಕೊಟ್ಟಿದ್ದಾರೆ ಹೊರತು ದನ ನೋಡಿ ಯಾರು ಕೊಟ್ಟಿಲ್ಲ ಅಣ್ಣ. ಈಗ ನಮ್ಮ ದನಿಗೂ ಆಗಿಲ್ಲ ಅಣ್ಣ. ಅಲ್ಲಿ ಹೋದ ವರ್ಷ ಬಣ್ಣಕ್ಕೆ ಆದ್ಯತೆ ಕೊಟ್ಟರು, ಈ ಸತಿ ಬಣ್ಣ ಇದ್ರು ಆದ್ಯತೆ ಕೊಡದೆ ಹೋದ್ರು. ಓಕೆ, ಕೊಟ್ಟಿಲ್ಲ ಅಣ್ಣ. ಎಲ್ಲ ಏನಿದ್ರು ರಾಜಕೀಯ ಮಾಡಿದ್ರು ಅಣ್ಣ. ಐನಗುಡಿಲಿ ತುಂಬ ಮೋಸ ಮಾಡಿದ್ರು ಈ ಸತಿ, ಅಷ್ಟೇ ಅಣ್ಣ, ಇನ್ನೇನಿಲ್ಲ ಅಣ್ಣ. ಹಂಗಾಗಿ ಇಲ್ಲಿ ಆ ಥರದ್ದು ಬೇಡವೇ ಬೇಡ ಸುಮ್ಮನೆ ಅಂದ್ಬಿಟ್ಟು ಸ್ಟಾಪೇ ಮಾಡಿ. ಈಗ ಸ್ಟಾಪ್ ಮಾಡಿದ್ದಾರೆ. ಏನೋ ಮಾಡ್ತಾರೆ, ಮುಂದಿನ ದಿನದಲ್ಲಿ ಮಾಡ್ತಾರೆ. ಆದರೂ ಇಲ್ಲಿ ಅಂತ ರಾಜಕೀಯ ಏನಿಲ್ಲ ಅಣ್ಣ, ಮಾಡಲ್ಲ. ಅಂದರೆ ತಾತ್ಕಾಲಿಕವಾಗಿ ಏನೋ ಸ್ಟಾಪ್ ಆಗೈತೆ ಅಷ್ಟೇ. ಇಲ್ಲಿ ರಾಜಕೀಯ ಅನ್ನೋದು ಮಾಡಲ್ಲ ಅಷ್ಟೇ. ಓಕೆ, ಇದು ಕಬ್ಬಾಳ್ ಜಾತ್ರೆ ಎಷ್ಟು ದಿನ ನಡೀತಕ್ಕಂಥ ಒಂದು ಜಾತ್ರೆ? ಅಣ್ಣ, ಇದು 4 ದಿನ ನಡೆಯುತ್ತೆ. 4 ದಿನ. ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ? ನಿನ್ನೆ ಸ್ಟಾರ್ಟ್ ಆಗಿದೆ. ನಿನ್ನೆ ಸ್ಟಾರ್ಟ್ ಆಗಿದೆ. ಇವತ್ತು 9 ತಾರೀಕು ಇರುತ್ತೆ. ಒಟ್ಟಿನಲ್ಲಿ 11ನೇ ತಾರೀಕು ನೈಟ್ವರೆಗಂತೂ ಇದ್ದೇ ಇರುತ್ತೆ ಜಾತ್ರೆ. ಓಕೆ, ಇಷ್ಟು ವರ್ಷ ನೀವು ಜಾತ್ರೆ ಮಾಡ್ಕೊಂಬಂದಿರಲ್ಲ, ನೀವು ಈ ದನಗಳನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಓರಿಗಳ ರೀತಿಯಲ್ಲಿ ಸಾಕಿದ್ದೀರಾ. ಇದರಲ್ಲಿ ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಮಾಡ್ತೀರಾ? ನಿಜ ಮಾಡ್ತೀವಿ. ಅಥವಾ ನೀವು ಶೋಕಿಗೋಸ್ಕರ ಏನು ಸಾಕಿರಲ್ಲ? ವ್ಯವಸಾಯ ಮಾಡ್ತೀವಿ. ಬೇಕಾದ್ರೆ ವಿಡಿಯೋನೇ ಕಳಿಸ್ತೀನಿ ನಿಮಗೆ, ಬೇಕಾದ್ರೆ ಅಪ್ಲೋಡ್ ಮಾಡಿ. ಶೋರಾ? ಶೋರ್ ಅಣ್ಣ. ಯಾಕೆಂದರೆ ಸುಮ್ಮನೆ ಜನ ಏನಂತಾರೆ ಅಂದರೆ, ಶೋಕಿಗೋಸ್ಕರ ಸಾಕೊಂಡಿದ್ದೀನಿ ನಾನು, ಬರೀ ಶೋಕಿ ಮಾಡಬೇಕು ದನಗಳಲ್ಲಿ ಅಂತಾರೆ. ಈಗ ಲಕ್ಷ ಕೊಟ್ಬಿಟ್ಟು ಒಬ್ಬ ರೈತ ತೊಗೊಂಡೋಗಿ ಅವ್ನ ಮನೇಲಿ ದನ ಉಳಕ್ಕೆ ಹೋಗಲಿಲ್ಲ ಅಂದರೆ ಏನು ಮಾಡಬೇಕಾಗತ್ತೆ ಅಲ್ವಾ? ಅದಕ್ಕೆ ಶೋಕಿ ಮಾಡಿ, ಬೇಡ ಅಂತ ಹೇಳಲ್ಲ. ಅಟ್ಲೀಸ್ಟ್ ಅದಕ್ಕೆ ತಕ್ಕಂತೆ ಅರ್ಧಂಬರ್ಧನಾರು ಕೆಲಸ ಕಲ್ತು ಅವಕ್ಕೆ ರಕ್ತ ಆಡೋ ಥರ ನೀಟಾಗಿ ಎಕ್ಸಸೈಸ್ ಆದಂಗೆ ಉಳುಮೆ ಕೆಲಸ ಮಾಡಿದ್ರೆ ಅದಕ್ಕೊಂದು ಅನುಕೂಲ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಕೇಳ್ತಾ ಇರೋದು. ಇಲ್ಲ ಅಣ್ಣ, ನಾವು ಕೆಲಸ ಮಾಡ್ತೀರಾ. ಓಕೆ, ಈಗ ಈ ಜರ್ನಿಯನ್ನು ನೀವು ತುಂಬ ದಿನಗಳಿಂದ ತೊಗೊಂಬಂದಿದ್ದೀರಾ. ಅಂದರೆ ಬೇರೆ ಜಾತ್ರೆಗಳು ಮಾಡಿದಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬೇರೆ ಜಾತ್ರೆಗಳು ಮಾಡಿದೆ. ಬೇರೆ ಜಾತ್ರೆಗಳಿಗೂ ನಿಮ್ಮ ಕಬ್ಬಾಳ ಜಾತ್ರೆಗೂ ಕಂಪೇರ್ ಮಾಡಿದ್ರೆ ಏನು ಅನಿಸುತ್ತೆ? ಕಂಪೇರ್ ಅಂದರೆ ಇದು ತುಂಬ ಚೆನ್ನಾಗಿದೆ ಅಣ್ಣ. ಇಲ್ಲೂ ನಾವು ಏಜ್ ಆಗುತ್ತೇನೋ ವಿಚಾರಕ್ಕೇನು ಬರಲ್ಲ. ಇಲ್ಲಿ ಕಬ್ಬಾಳ ಜಾತ್ರೆ ದೇವ್ರು ಮಾಡಬೇಕು, ಮಾಡ್ತೀವಿ. ಕಬ್ಬಾಳಮ್ಮನ ಜಾತ್ರೆ ಮಾಡಬೇಕಣ್ಣ, ಸ್ಟಾಪ್ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ನೀವು ಇಲ್ಲಿ ಬರ್ತೀರಾ. ಓಕೆ, ಇವಾಗ ಕಬ್ಬಾಳ ಜಾತ್ರೆ ಮಾಡಬೇಕು, ಕಬ್ಬಾಳಮ್ಮನ ಜಾತ್ರೆಗೋಸ್ಕರನೇ ನೀವು ಅಲ್ಲಿಂದ ಇಲ್ಲಿ ಬಂದಿರ್ತೀರಾ, ಮೆರವಣಿಗೆ ಮಾಡಬೇಕು, ತುಂಬಾ ಒಂದು ಖುಷಿ ಪಟ್ಟು ಬಂದಿರ್ತೀರಾ ಅಲ್ವಾ? ಪ್ರತಿ ವರ್ಷದ ಥರ ನೀವು ಈ ವರ್ಷವೂ ಜಾತ್ರೆ ಮಾಡ್ಕೊತೀರಾ, ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ. ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಅನಿಸಿದ್ರೆ ಯಾರಾದರೂ ಒಂದು ಹ್ಯಾಂಡ್ ನಿಮಗೆ ಜೊತೆಗೆ ಸಪೋರ್ಟ್ ಸಿಕ್ಕಿದ್ರೆ ತಾನೇ ತೊಗೊಂಡೋಗಕ್ಕೆ ಸಾಧ್ಯ. ಇವಾಗ ಜಾತ್ರೆ ನಡೀತಿದೆ ಅನ್ನೋ ಒಂದು ಪಬ್ಲಿಸಿಟಿನೇ ಇಲ್ಲದೆ ಇರಬೇಕಾದ್ರೆ ಏನು ಕಬ್ಬಾಳ ಜಾತ್ರೆ ಮಾಡ್ತೀರಾ? ನಾವೊಂದು ದೇವ್ರ ಭಕ್ತಿ ಅಣ್ಣ.
ಇಲ್ಲ ಹೋಗಲಿ, ಪಬ್ಲಿಸಿಟಿ ಮಾಡಬೇಕಲ್ವಾ. ಇದಕ್ಕೆ ಸಂಬಂಧಪಟ್ಟಂಥ ಅಥವಾ ತಹಸೀಲ್ದಾರ್ ಆಗ್ಬೋದು ಅಥವಾ ಸಿಬ್ಬಂದಿ ವರ್ಗ ಆಗ್ಬೋದು, ಅಧಿಕಾರಿಗಳ ವರ್ಗ ಆಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು, ಯಾರೂ ಸಪೋರ್ಟ್ ಕೊಡಲ್ವಾ? ಈ ವರ್ಷ ಏನೋ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ, ಮುಂದಿನ ದಿನದಲ್ಲಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ, ಆ ನಂಬಿಕೆ ನಿಮಗಿದೆ. ನಂಬಿಕೆ ಇದೆ. ಓಕೆ, ಇವಾಗ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಇದೇ ರೀತಿಲಿ ಬೇರೆ ಜಾತ್ರೆಗಳಲ್ಲಿ ಪ್ರೈಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಲ್ವಾ? ನಿಮ್ಮ ಜಾತ್ರೆಯಲ್ಲಿ ಯಾವುದೂ ಕೊಡ್ತಾ ಇಲ್ಲ ಈ ವರ್ಷ. ನೀವು ಏನಾದರೂ ಇದ್ರಿಗೆ ಪೂರ್ವಭಾವಿ ಸಿದ್ಧತೆ ಏನಾದರೂ ಬೇರೆ ಥರ ಮಾಡಿದ್ದೀರಾ? ಏನೂ ಮಾಡಿಲ್ಲ ಆ ಥರ. ಓಕೆ, ಇಲ್ಲಿ ಏನೂ ಮಾಡಿಲ್ಲ, ಯಾವುದೇ ಒಂದು ಕಮಿಟಿ ಇಲ್ಲ ಅಂತಂದಮೇಲೆ ಇಲ್ಲಿನ ಮೂಲಭೂತ ಸೌಕರ್ಯಗಳು, ನೀರಾಗ್ಬೋದು, ಕರೆಂಟ್ ಆಗ್ಬೋದು, ಇನ್ ಟೈಮ್ಗೆ ರೈತರಿಗೆ ಒದಗುತ್ತಾ ಇದೆಯಾ? ಅಣ್ಣ ನೀವು ಕೊಡ್ತಾ ಇದ್ದಾರೆ? ಯಾರು ಕೊಡ್ತಿದ್ದಾರೆ? ಅಣ್ಣ ಇಲ್ಲೇ ಲೋಕಲ್ ಅವರು ಕೊಡ್ತಾರೆ, ಚೌಟ್ರಿ ಅವರು ಕೊಡ್ತಿದ್ದಾರೆ, ಲೋಕಲ್ ಅವರು ಕೊಡ್ತಿದ್ದಾರೆ. ಅಂದರೆ ನೀರು ಸಪೋರ್ಟ್ಗಳಿದೆ, ನೀರಿನ ಸಪೋರ್ಟು ಏನಿದ್ರು ಆ ಚೌಟ್ರಿಗಳವರು, ಚೌಟ್ರಿ ಅವ್ರದ್ದು ಇಲ್ಲಿಯವರೇ ಇದ್ದಾರೆ, ಲೋಕಲ್ ಅವರು ಇದ್ದಾರೆ, ಕೊಡ್ತಿದ್ದಾರೆ. ಅಣ್ಣ ನೀರಿನ ಸಮಸ್ಯೆ ಇಲ್ಲ, ನೀರಿಂದೇನು ಸಮಸ್ಯೆ ಇಲ್ಲ. ಮತ್ತು ಯಾವುದೇ ಒಂದು ಕಂಬಗಳಲ್ಲಿ ಬೆಳಕಿದೆ, ಇನ್ನು ಸಂಜೆ ಮೇಲೆ ಏನಾಗುತ್ತೋ ಗೊತ್ತಿಲ್ಲ. 6:30 ಆದಮೇಲೆ ಕರೆಂಟ್ ಬರಲಿಲ್ಲ ಅಂತಂದರೆ ಬೇಬಿ ಬೆಟ್ಟದಲ್ಲಿ ಬೈದಿದ್ದೆ. ಇದು ಬೇಬಿ ಬೆಟ್ಟ ಅಂತೀನಿ, ಸಾರಿ, ಯಾವುದೋ ಬೂಕನ್ ಮಠದಲ್ಲಿ ಹಿರಿಸಭೆ ಹತ್ರ ಸೀಮೆಣ್ಣೆ ಬುಟ್ಟಿ ದೀಪ ಹಾಕ್ದಂಗೆ ಇಷ್ಟಪ್ಪ ದೀಪ ಹಾಕಿದ್ರು. ಅದು ಮೇಲ್ಗಡೆ ತುದಿ ಒಳಗಡೆ, ಅದು ಕೆಳಗಡೆಗಿರೋ ವೈರೇ ಕಾಣಿಸ್ತಿರ್ಲಿಲ್ಲ. ಆ ಥರ ಪರಿಸ್ಥಿತಿ ಬಂದರೂ ಬರ್ಬೋದಾ? ಅಥವಾ ಲೈಟಿಂಗ್ ವ್ಯವಸ್ಥೆ ಇದೆಯಾ ರೈತರುಗಳಿಗೆ? ಸಾಯಂಕಾಲ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ನಾವು ಇವತ್ತೇ ಬಂದಿರೋದು. ಓಕೆ, ಸಾಯಂಕಾಲ ಯಾಕೆಂದರೆ ನೀವುಗಳು ಇಲ್ಲೆಲ್ಲ ಆಲ್ರೆಡಿ ಲೈಟ್ನ ಹಾಕ್ಕೊಂಡಿದ್ದೀರಾ, ಅದಕ್ಕೋಸ್ಕರ. ಇಲ್ಲ, ನಾವು ಹಾಕ್ಕೊಂಡಿದ್ದೀವಿ. ಈಗ ಸಾಯಂಕಾಲ ಹೋದ್ಮೇಲೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಈಗ ಈ ದನಗಳನ್ನು ಸಾಕ್ತಾ ಇದ್ದೀರಲ್ವಾ, ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಎತ್ತುಗಳ ರೀತಿಯಲ್ಲಿ ಸಾಕ್ತಕ್ಕಂಥದ್ದು ನೀವು ಜೊತೆನೇ ತರೋದ ಅಥವಾ 120 ಕೂಟ ಮಾಡೋದ? ಕೂಟ ಮಾಡ್ತೀವಿ. ನೀವೇ ಸ್ವತಃ ಕೂಟ ಮಾಡ್ತೀರಾ ಅಥವಾ ಬೇರೆ ಯಾರ ಹತ್ರನೂ ಕೂಟ ಇರೋದನ್ನ ತರ? ಕೂಟ ಇರೋದು ತತ್ತೀವಿ, ಇಷ್ಟ ಆಯ್ತು ಅಂದರೆ ಬರ್ತೀವಿ, ಇಲ್ಲ ಅಂತಂದ್ರೆ 120 ಕೂಟ ಮಾಡ್ತೀವಿ. 120ನೇ ಕೂಟ ಮಾಡ್ತೀವಿ. 120 ಕೂಟ ಮಾಡಿರೋದು. 120 ಕೂಟ ಮಾಡೋರು. ಅಣ್ಣ, ನಿಮ್ಗೆ ಏನು ಬೆಲೆಗೆ ನಿಂತಿದ್ದಾವೆ ಇವು? ಸತ್ಯ ಹೇಳಬೇಕು, ಸುಳ್ಳು ಹೇಳ್ಬಾರ್ದು. ಅಣ್ಣ, ನಮ್ಮ ಚಿಕ್ಕದ್ರಲ್ಲಿ ತಗೊಂಬಂದಿದ್ದು 4 ತಿಂಗಳಾಯ್ತು ತಗೊಂಡು, ಇದು 1,20,000 ಕೊಟ್ಟು ತಗೊಂಬಂದಿದ್ದು. ಓಕೆ ಅಣ್ಣ, ಇದು ನಾನು ತಂದು 1 ವರ್ಷ ಆಗಿದೆ. 1 ವರ್ಷ. 1 ವರ್ಷದಲ್ಲೇ ನಾನು 92,000 ಕಾಸು ಕೊಟ್ಟಿದ್ದೆ. 92,000 ವರ್ಷ ಆಯಿತು. ಒಟ್ಟಿನಲ್ಲಿ ಈಗ 2 ಲಕ್ಷ ಚಿಲ್ಲರೆ ಅವತ್ತೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬೀಗ್ನಳ್ಳಿ ಮಾದೇವಣ್ಣ ಅಂತ ಅಣ್ಣ, ಬನ್ನೂರ ಹತ್ರ, ಅವ್ರ ಹತ್ರ ತೊಗೊಂಬಂದಿದ್ದೆ. ಇದು ಒಳಗಲ್ ಮಾದೇವಣ್ಣ ಅನ್ನೋರ ಹತ್ರ ತೊಗೊಂಬಂದಿದ್ದೆ. ಓಕೆ, ಇವಾಗ ನೀವು ತಂದಿದ್ದೀರಲ್ಲ, ಏನು ತಿಂಡಿ ಕೊಟ್ಟು ಇಷ್ಟು ವೈಟ್ಗೆ, ಇಷ್ಟು ದಷ್ಟಪುಷ್ಟವಾಗಿ, ಇಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸೋದಕ್ಕೆ ಏನು ಕಾರಣ? ರವೆ ಬೂಸ, ಚಕ್ಕೆ ಬೂಸ ಮಿಕ್ಸ್ ಕೊಡ್ತೀವಿ ಅಣ್ಣ, 2 ಟೈಮ್ ತಿಂಡಿ ಕೊಡ್ತೀವಿ. ಓಕೆ, ಮತ್ತು ಗಂಜಿ ಕೊಡ್ತೀವಿ ಅಣ್ಣ, ಹಾಲು ಯಥೇಚ್ಛವಾಗಿ ಕೊಟ್ಕೊಂಡು. ಅಣ್ಣ, ಹಾಲು ಒಂದೊಂದು ಅರ್ಧ ಲೀಟ್ರ್ ಹಾಲು ಕೊಡ್ತೀವಿ. ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ಕೊಡ್ತೀರಾ. ಓಕೆ, ಇವಾಗ ಇಷ್ಟು ಶೋಕಿಗೆ ಮೇಯಿಸಿದಿರಲ್ವಾ, ಕೆಲಸಕ್ಕೆ ಕಟ್ಟಿದಾಗ ನಿಮಗೆ ಫೀಲ್ ಅನಿಸುತ್ತಾ, ಅಯ್ಯೋ ಇಷ್ಟೆಲ್ಲ ಮೇಯಿಸ್ಬಿಟ್ಟು ಕೆಲಸಕ್ಕೆ? ಅದು ನಮ್ಮ ಕೆಲಸನೇ ಅಲ್ವಾ ಮಾಡೋದು. ಹಾಗಾಗಿ ರೈತರ ಕೆಲಸ, ವ್ಯವಸಾಯದ ಕೆಲಸ ಮಾಡ್ತೀರಾ. ನಮಗೆ ದನ ಚೆನ್ನಾಗಿರಬೇಕು. ಓಕೆ, ಸೋಕಿಯಾಗಿರಬೇಕು, ಕೆಲಸನೂ ಮಾಡಬೇಕು, ಚೆನ್ನಾಗಿರಬೇಕು. ಓಕೆ, ಆ ಥರ. ಓಕೆ, ಇದನ್ನು ಯಾರಾದರೂ ಬಂದು ಕೇಳಿದ್ರೆ, ಈಗ ಹಲ್ ಮಾಡಿದವ ಇವು? ಇನ್ನೂ ಹಲ್ ಮಾಡಿಲ್ಲ. ಓಕೆ, ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ? ಜೊತೆನೇ ಕೊಡ್ತೀರಾ? ಮೊಬೈಲ್ ನಂಬರು? 9632 42 4750. ಓಕೆ, ಅದೇ ರೀತಿಲಿ ಈ ವರ್ಷದ ಜಾತ್ರೆ ಬಗ್ಗೆ ಅಥವಾ ನಮ್ಮ ರೈತರಿಗೆ ಇಲ್ಲಿ ಗಿರಾಕಿ ಬಂದಿದ್ದಾರಾ? ಇವತ್ತೇ ದನ ಸೇರಿರೋದು. ಗಿರಾಕಿ ಬರ್ತಿದ್ದಾರೆ, ಇವತ್ತೇ ದನ ಸೇರಿರೋದು. ನಾಳೆ ನೋಡೋಣ. ನಾಳೆ ನೋಡಬೇಕು. ಓಕೆ, ಹಾಗೆ ಈ ಒಂದು ಜೊತೆ ಇದ್ದಾವೆ, ಇವು ಯಾರವು, ಏನು? ಇವರು ಹೊರಗಿರಳ್ಳಿ ಸೋಮಣ್ಣ ಅಂತ. ಅಣ್ಣ, ಓಕೆ, ನೀವು ಎಷ್ಟು ವರ್ಷದಿಂದ ಈ ದನ ಕರ ಕಟ್ಕೊಂಡು ಬಂದಿರೋದು? ಅಂದರೆ ನಮ್ಮ ತಾತ ಓರಿ ಕಟ್ತಾ ಇದ್ದಾರಂತೆ ಆಗಿನ ಕಾಲದಲ್ಲಿ. ನಾವು ಇವಾಗ ಹೊಸದಾಗಿ ಒಂದು 3 ವರ್ಷದಿಂದ ನಾವು ಕಟ್ತಾ ಇದ್ದೀವಿ. ಓ, ಅವಾಗಿಂದು ತಾತನ ಒಂದು ಇದನ್ನು ಇವಾಗ ನೀವು ಮತ್ತೆ? ತಮಯಣ್ಣ ಅಂತ ನಮ್ಮ ತಾತನ ಹೆಸರು. ಓಕೆ, ಅವ್ರು ಕಟ್ತಿದ್ರು. ನಾವಿವಾಗ ಅವರು ಒಂದು ಸ್ವಲ್ಪ ಪ್ರೀತಿ ಇವ್ರ ಮೇಲೆ, ನಮ್ಮದು ಬೇರೆ ಕೆಲಸ ಇರ್ತದೆ. ಓಕೆ, ಆದ್ರೂ ಮನೆಯಲ್ಲೇ ಒಂದು 2 ಜೊತೆ 3 ಜೊತೆ ಇರ್ತದೆ. 2 ಜೊತೆ 3 ಜೊತೆ? ಈಗ ಮನೇಲಿ 1 ಜೊತೆ ಇದೆ, 3 ಜೊತೆ ಇತ್ತು. ಜೊತೆ ಕೊಟ್ಟು ಇನ್ನು 2 ಜೊತೆ ಇದೆ. ಮನೇಲಿ 1 ಜೊತೆ ಇತ್ತು, ಇದೊಂದು ಜೊತೆ. ಅಲ್ಲಣ್ಣ, ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಇದು ಹೆಂಗೆ ಸಿಗುತ್ತೆ ಟೈಮ್ ನಿಮಗೆ? ಮಾಡ್ತೀವಿ ಅಣ್ಣ, ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ಕೋತಾರೆ. ನಾವು ಕೆಲಸ ಕಡೆ ಹೋಗ್ತೀನಿ, ಬಂದಾಗ ಇದ್ರ ಜೊತೆಲೇ ಇರ್ತೀನಿ, ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಆ ಥರ. ಓಕೆ, ಅಂದರೆ ನೀವು 120 ಕೂಟ ಮಾಡೋದಾ ಅಥವಾ ಜೊತೆನೇ ತೊಗೊಳೋದಾ? ಯಾವ ಥರ ಮಾಡ್ತೀವಿ ಅಣ್ಣ, ಜೊತೆನೂ ತಗೋತೀವಿ. ಜೊತೆನೂ ತೊಗೋತೀರಾ, ಒಂಟಿನೂ ಕೂಟ ಮಾಡ್ತೀರಾ? ಬೇರೆ ಬಂದರೂ ಕೊಡ್ತೀವಿ, ಆ ಥರ. ಓಕೆ, ಈಗ ನೀವು ಇದರಲ್ಲಿ ಏನಾರ ಕೆಲಸ ಕಾರ್ಯಗಳು ಅಥವಾ ಏನಾರ ಕಲಿಸೋದು ಮಾಡೋದು ಏನು ಮಾಡ್ತೀರಾ? ಕೆಲಸಗಳೆಲ್ಲ ಮಾಡ್ತೀರಾ, ಆ ಥರ. ಓಕೆ, ಈಗ 3 ವರ್ಷದಿಂದ 4 ವರ್ಷದಿಂದ ಜಾತ್ರೆ ಮಾಡ್ತಿದ್ರಲ್ಲ, ಹಿಂದೆ ತಂದೆಗಳ ಜೊತೆಯಲ್ಲಿ ಹೋಗಿ ತಂದೆ ಜೊತೆಲಿ ಇದ್ದು ಜಾತ್ರೆ ಮಾಡ್ಕೊಬತ್ತಿದ್ದಕ್ಕೂ ಅವತ್ತಿನ ಜನ ರೇಟ್ಗೂ ಇವತ್ತು ಲಕ್ಷ ಅಂತಿರೋ ಬೆಲೆಗೂ ಏನು ಅನಿಸುತ್ತೆ ನಿಮಗೆ? ಅವಾಗ
ಅವಾಗಿನ ಬೆಲೆಗೂ ಇವಾಗಿನ ಅಜಗಜಾಂತರ ಬಿಡಿ. ಇವಾಗ ದನಗಳು ತಗೊಳಕ್ಕೆ ರೈತರು, ಸಣ್ಣ ಪುಟ್ಟ ರೈತರುಗಳು ತಗೊಳಕ್ಕಾಗಲ್ಲ. ಓಕೆ. ಇವಾಗ ಎಲ್ಲ ಹೈ ರೇಟು. ಅವಾಗ ಸಿಗ್ತಾ ಇತ್ತು 30,000, 25,000, 30,000ಕ್ಕೆಲ್ಲ ದನ ಸಿಗ್ತದೆ. ಇವಾಗೆಲ್ಲ ಲಕ್ಷ ಕೊಡೋದು. ಇನ್ನೊಂದು ಆಗ ಆ ತಾತಿರ ಕಾಲ ಹತ್ತಿರ ಕಾಲದಲ್ಲಿ ಎಲ್ಲ ಕಮಿಟಿ ಇರಲಿಲ್ಲ. ಈಗ ಕಮಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಇನ್ನೂ ಹೆಚ್ಚಾಗಿ ದನ ಸಾಕ್ತಿದ್ರು, ಹೆಚ್ಚಾಗಿ ಜಾತ್ರೆಗಳು ಮಾಡ್ತಾ ಇದ್ರು. ಈಗ ಕಮಿಟಿ ಅನ್ಕೊಂಡು ದನ ಸಾಕೋಕೆ ಹೋಗ್ತದೆ. ಇನ್ನೊಂದು ರಾಜಕೀಯ ಮಾಡಬಾರ್ದು. ಕಮಿಟಿಲಿ ರಾಜಕೀಯ ಬೇಡ. ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಜನಗಳು ಪ್ರೋತ್ಸಾಹ ಮಾಡಿ ಅವ್ರಿಗೆ ಪ್ರೈಸು ಅಂತ ಏನಾದ್ರು ಕೊಟ್ಟರೆ ಅವರು ನೆಕ್ಸ್ಟು ಅವರು ಎಲ್ಲರಿಗೂ ಆಸೆ ಬರ್ತದೆ, ನಾವು ಕಟ್ಟೋಣ, ನಾವು ಚೆನ್ನಾಗಿ ಮೇಸೋಣ ಅಂದ್ಬಿಟ್ಟು ಎಲ್ಲರಿಗೂ ಆಸಕ್ತಿ ಬರ್ತದೆ. ಇವ್ರು ರಾಜಕೀಯ ಮಾಡ್ಕೊಂಡು ಅವ್ರಿಗೆ ಇವ್ರು ಕೊಟ್ಕೊಂಡು ಇವರು ಹತ್ತದವ್ರು ಕೊಟ್ಕೊಂಡ್ರೆ ಯಾವ ಕಮಿಟಿನೂ ಉದ್ಧಾರ ಆಗಲ್ಲ, ಏನು ಉದ್ಧಾರ ಆಗಲ್ಲ. ರಾಜಕೀಯ ಮಾಡಬಾರ್ದು. ಸೆಲೆಕ್ಷನ್ ಅಂದಮೇಲೆ ಡಾಕ್ಟ್ರುಗಳನ್ನೇ ಖರ್ಚು ಮಾಡಬೇಕು. ನಮ್ಮ ರಾಮನಗರದಲ್ಲಿ ಕೆಂಗಲ್ ಜಾತ್ರೆಯಲ್ಲಿ ರೈತರನ್ನೇ ಕರ್ಕೊಂಡು ಮಾಡಿದ್ದಾರೆ ಅಣ್ಣ. ಓಕೆ. ಇವಾಗ ಜಾತ್ರೆಯಲ್ಲಿ ಡಾಕ್ಟ್ರುಗಳು ಇಲ್ದಿರ ರೈತರುಗಳೇ ಸೆಲೆಕ್ಷನ್ ಮಾಡೋದು ಇದೇ ಫಸ್ಟ್ ನಾವು ನೋಡಿರೋದು ಅಣ್ಣ. ಇನ್ನೂ ಒಂದು ನಮಗೆ ಕನ್ಫರ್ಮ್ ಇದೆ, ನಮಗೂ ಜಾತ್ರೆಯಲ್ಲಿ ಆಯ್ತವೆ ಇನ್ನೂ ಕನ್ಫರ್ಮ್ ನಮಗೂ ಇತ್ತು. ಈಗ ಅವರು ಕನ್ಫರ್ಮೇ ಮಾಡಿಲ್ಲ. ಅವ್ರ ವ್ಯಕ್ತಿತ್ವಗೆ ಅವರು ವ್ಯಕ್ತಿ ನೋಡಿ ಕೊಟ್ಕೊಂಡ್ರಲ್ವಾ, ನಮಗೆ ಜಾತ್ರೆ ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ. ಕಮಿಟಿಗಳಿಗೆ ದನ ಹಾಕ್ಬೇಕು ಅನ್ನೋದೇ ಬಿಟ್ಬಿಟ್ಟಿದ್ದೀವಿ. ಈಗ ಐನಗುಡಿ ನೋಡೇ ನಾವು ಬಿಟ್ಟಿರೋದು. ಇವಾಗ ಇಲ್ಲಿ ಕಮಿಟಿ ಇರಲಿ ಇಲ್ಲದೆ ಹೋಗಲಿ ನಾವು ದನ ಹಾಕಬೇಕು, ಹಾಕಿದ್ದೀವಿ. ನೆಮ್ಮದಿ ಅಣ್ಣ, ಖುಷಿ ಸಿಗುತ್ತೆ. ಖುಷಿ. ಇವಾಗ ಕಮಿಟಿ ಇಲ್ಲ, ಬೇಡ, ನೆಕ್ಸ್ಟ್ ದಿನದಲ್ಲಿ ಮಾಡ್ತಾರೆ. ಈಗ ಅಣ್ಣ ರೈತರೇ ಮಾಡಬೇಕಾದ್ರೆ ಸೆಲೆಕ್ಷನ್ನ ನಾವು ರೈತರೇ ನಾವು ಸೆಲೆಕ್ಷನ್ ಮಾಡಲ್ವಾ ದನಗಳನ್ನ? ಅವ್ರು ಹೆಂಗೆ ಸೆಲೆಕ್ಷನ್ ಮಾಡಿದ್ರು ಆ ಥರ? ಈಗ ಡಾಕ್ಟರ್ಗಳನ್ನೇ ಕರ್ಸಿಲ್ಲ ಅಂದಮೇಲೆ ಏನು ಕಮಿಟಿ ಮಾಡ್ಬೇಕಣ್ಣ? ಅಲ್ಲ, ಇವಾಗ ನಾನೇ ಕರ್ಸಿದ್ನಲ್ಲ, ನಾನೇ ಪೂರ್ತಿ ಡಾಕ್ಟರ್ಗಳನ್ನೇ ಹಾಕೊಂಡು ಹೊಸ ಕರುಗಳಿಗೆ ಪ್ರೈಸ್ ಡಾಕ್ಟ್ರನ್ನ ಕರ್ಸ್ರಿ, ಸೆಲೆಕ್ಷನ್ ಮಾಡಿದ್ರಿ, ಮುಗೀತು. ನಿಮ್ಮ ಬಗ್ಗೆ ಯಾವುದೂ ಮಾತಿಲ್ಲ. ಇವಾಗ ಅಲ್ಲಿ ಬಂದಿರೋ ಮಾತುಗಳು ಲೆಕ್ಕಾಕೊಂಡು ಏನೋ ಇದೆ ಅಲ್ಲಿ. ಅವ್ರ ವ್ಯಕ್ತಿತ್ವದ ಮೇಲೆ ದನಿಗೆ ಪ್ರೈಸ್ ಕೊಟ್ಟರು. ನಾವು ಪ್ರತಿಯೊಬ್ಬ ರೈತರು ನಿಮ್ಮ ದನಿಗೆ ಆಯ್ತವೆ ಅಂತಲೇ ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಕೊಟ್ಟಿದ್ರು, ಅಲ್ಲಾಗದೆ ಬೇಕಿಲ್ಲ, ನಮ್ಗೆ ಕೊಟ್ಟಿದ್ರು, ಆಗಿಲ್ಲ. 3 ಪ್ರೈಸಲ್ಲಿ 1 ಪ್ರೈಸ್ಗೂ ಕೂಡ ಬರಲಿಲ್ಲ ಅಣ್ಣ. ಅವರು ವ್ಯಕ್ತಿತ್ವದ ಮೇಲೆ ಕೊಟ್ಕೊಂಡವ್ರೆ. ನಾವು ಯಾವ ಜಾತ್ರೆ ಕಮಿಟಿಗೂ ಹಾಕಲ್ಲ ಅಣ್ಣ. ಇನ್ನು ದನ ನಾವು ದನ ಸಾಕಬೇಕು, ನಮ್ಮ ಖುಷಿ, ನಾವು ಸಾಕ್ತೀವಿ. ನಾವು ಇನ್ನು ಕಮಿಟಿಗೆ ಹಾಕಲ್ಲ ಆ ಥರ. ನಾವು ಕಬ್ಬಾಳನ್ನು ಮಾಡ್ತೀವಿ, ಕಬ್ಬಾಳು ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡಲ್ಲ. ಓಕೆ ಅಣ್ಣ. ಇವಾಗ ಕಬ್ಬಾಳಲ್ಲಿ ಹೋದ ವರ್ಷ ಸೇರಿರೋಂಥ ದನಕ್ಕೂ ಈ ವರ್ಷಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ಸುತ್ತೆ? ನಾವು ಹೋದ ವರ್ಷನೂ ಸೇರಿತ್ತು, ಈ ವರ್ಷನೂ ಸೇರಿದೆ ದನ. ಇನ್ನೂ ಬರ್ತಾನೆ ಇವೆ, ಇನ್ನೂ ಬರ್ತವೆ ದನ. ನಾಳೆ ತುಂಬ ಜಾತ್ರೆ, ನಾಳೆ ತುಂಬ ಜಾತ್ರೆ ಅಂತೂ ಹಾಗೇ ಆಗುತ್ತೆ. 10ನೇ ತಾರೀಕು ಮಂಗಳವಾರ 10ನೇ ತಾರೀಕು ತುಂಬ ಜಾತ್ರೆ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ದಯವಿಟ್ಟು ಮಾರೋರಾಗ್ಬೋದು, ತಗೊಳ್ಳೋರಾಗ್ಬೋದು, ಯಾರೇ ಆಗ್ಬೋದು, ರೈತರ ಮನೆ ದನ ಬಂದಿರುತ್ತೆ. ದಯವಿಟ್ಟು ಬಂದು ನಿಮಗೆ ಎಷ್ಟರ ಮಟ್ಟಿಗೆ ಖುಷಿ ಅನಿಸುತ್ತೋ ಅಷ್ಟರ ಮಟ್ಟಿಗೆ ಇಲ್ಲಿ ದನಗಳು ಸಿಗುತ್ತೆ. ಯಾಕೆ ಅಂತಂದರೆ ರೈತರ ಮನೆಯಿಂದ ಬಂದಿರೋಂಥ ದನಗಳು ಇಲ್ಲಿ ಸಿಗೋದು. ಬೇರೆ ಯಾರ್ದೋ ಮನೆಯಿಂದ ತಂದು ಏನೋ ಕೂಟ ಮಾಡಿ ಮೇಯಿಸ್ಕೊಂಡು ಚೆನ್ನಾಗೆ ಪ್ರೈಸ್ಗೋಸ್ಕರ ಬಂದಿರೋಂಥ ಪರಿಸ್ಥಿತಿ ಅಲ್ಲ. ಕೆಂಗಲ್ ಜಾತ್ರೆ ಮತ್ತು ಈ ಜಾತ್ರೆಗೆ ಯಾವತ್ತೂ ರೈತರ ಮನೆಯಿಂದ ಬರ್ತಕ್ಕಂಥ ದನಗಳೇ ಯಥೇಚ್ಛವಾಗಿ ಜಾಸ್ತಿ ಇರುತ್ತೆ. ಓಕೆ ಸೋಮಣ್ಣರೇ, ಇವಾಗ ಈ ದನಗಳು ನೀವು ಕೂಟ ಮಾಡಿದ್ರಾ? ನೀವು ಕೂಟನೇ ತಂದಿದ್ದೀರಾ? ಏನು ಬೆಲೆ, ಯಾವ ಕಡೆಯಿಂದ ತರೋದು ನೀವು? ನಾವು ಇಲ್ಲಿ ಮಳವಳ್ಳಿ ಹತ್ರ ಕಂದೇಗಲ ಅಲ್ಲಿಂದ ತಂದ್ರಿ? ನೀವು ಅಲ್ಲಿಂದ ತಂದು ಇವಾಗ ಮೆರವಣಿಗೆಗೆ ಅಂದ್ಬಿಟ್ಟು ತಗೊಂಡಿದ್ದೀವಿ. ಓ, ನಾಳೆ ಮೆರವಣಿಗೆ ಮಾಡೋಕ್ಕೋಸ್ಕರನೇ ಜಾತ್ರೆ ಮಾಡಬೇಕು ಅಂತಲೇ ನಾನೇ. ಓಕೆ ಓಕೆ. ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ಇವು? ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀವಿ. ಇವು ಇನ್ನೂ ಅಲ್ಲಿ ಮಾಡಿಲ್ಲ? ಇನ್ನೂ ಅಲ್ಲಿ ಮಾಡಿ. ಓಕೆ. ನಿಮ್ಮ ಮೊಬೈಲ್ ನಂಬರು? 9945942010. ನೋಡ್ತಾ ಇರ್ಬೋದು ಸ್ನೇಹಿತರೆ. ದನಗಳಿಗೆ ಆಲ್ಮೋಸ್ಟ್ ಅಲ್ಲೂ ನನ್ನನ್ನು ನೀವು ಯೂಟ್ಯೂಬಲ್ಲೇ ಕೇಳ್ತಾ ಇರ್ತೀರ, ಅಣ್ಣ ಯಾವ್ದು ಹೆಂಗೆ ಅಂತ. ನನ್ನ ವಿಡಿಯೋ ನೋಡಿದವ್ರಿಗೆ ಅಲ್ಲೇ ಗೊತ್ತಿರ್ತದೆ ದನ ಯಾವುದನ್ನು ಎಲ್ಲಿ ತೊಗೋಬೋದು ಅಂತ. ಯಾವುದೇ ಒಂದು ಬಲ್ಚರಿಕಿರೋ ಸುಳಿ ಆಗಲಿ ಅಥವಾ ಎರಡೂ ಕರಿಕಿರೋ ಅಂಥ ಸುಳಿ ಆಗಲಿ, ಎರಡೂ ಜೊತೆ ದನಗಳಲ್ಲೂ ಕೂಡ ಯಾವುದೇ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ. ಯಾವುದೇ ಒಂದು ತಪ್ಪಿನ ಸುಳಿನೂ ಕೂಡ ಇಲ್ಲ. 101% ಇವೆರಡು ಜೊತೆಯಲ್ಲಿ ಇವೆರಡು ಮೊಬೈಲ್ ನಂಬರ್ಗೆ ಯಾರೇ ಕರೆ ಮಾಡಿದ್ರು ಕೂಡ 101% ದನನ ಹಿಡ್ಕೋಬೋದು. ಯಾರಿಗಾದರೂ ತುಂಬ ಖುಷಿ ಪಟ್ಟು ಬೇಕೇ ಬೇಕು ಈ ದನ ಅಂತಂದರೆ ಬಂದು ಕೇಳ್ಬೋದು. ಜಾತ್ರೆಯಲ್ಲಿ ಮಾರಿದ್ರೂ ಸರಿ, ಇಲ್ಲ ಮನೆ ಹತ್ರ ದನ ಇರ್ತವೆ, 101% ನಿಮಗೆ ದನ ಸಿಗ್ತವೆ. ಹಾಗಾಗಿ ಅಣ್ಣ, ನಮ್ಮ ಜನಗಳಿಗೆ, ನಮ್ಮ ಇವತ್ತಿನ ಯುವಕರು ಯಥೇಚ್ಛವಾಗಿ ಮುಗಿಸ್ಬೀಳ್ತಾ ಇರೋದು ಸೋಷಿಯಲ್ ಮೀಡಿಯಾ ನೋಡಿಕೊಂಡು, ಏನಾದರೂ ಒಂದು 2 ಒಳ್ಳೆ ಮಾತು ಹೇಳ್ಬೋದು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಣ್ಣ ಅವರು ಸಾಕಬೇಕು ಅಣ್ಣ. ಇವಾಗ ಕರ್ಸ್ಕೊಂಡು ತೊಗೊಂಡ್ರು ಓರಿ ಕೊಡಿಸ್ಬೇಕು, ಓರಿ ಕೊಡಿಸಿ ಕರಗಳನ್ನ ಇದು ಮಾಡಿ ಅವರು ಮುಂದೆ ಬೆಳಿಬೇಕು. ಅಂದರೆ ಲಕ್ಷ ಒಂದೇ ಸತಿ ಬಂಡವಾಳ ಹಾಕಿ ತರೋ ಬದಲು ಒಂದು 20,000 30,000 ಕರುಗಳು ತಗೋಬೇಕು. ಅದನ್ನ ನೀಟಾಗಿ ಸಾಕಬೇಕು.
ಸಾಕಿ ಅವನ್ನ ಬೆಳೆಸಿ ಓರಿ ಕೊಡಿಸಿ ಮನೇಲಿ ಬಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ಮಕ ನೋಡಿದ್ರೆ ಸಾಕದು ಒಂದೇನೋ ಒಂದು ಖುಷಿ ಇರ್ತದೆ ಆ ಥರ ಆಚೆ ಕಡೆ ಹೋದಾಗ ಅದ್ರಲ್ಲಿ ಒಂದು ಕರ ಹಾಕಿದ್ರೆ ವರ್ಷಕ್ಕೆ ಒಂದು ಕರ ಬೀಳ್ತದೆ, ಸಾಕ್ಬೇಕು ನಾವು ಜಾತ್ರೆ ಮಾಡ್ಬೋದು, ಒಂದು ಖುಷಿ ಇರುತ್ತೆ. ಸಾಕ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಅಣ್ಣ ಈಗ ಒಂದು ಮಳೆ ಕರನೂ 1 ಲಕ್ಷ 2 ಲಕ್ಷನೇ ಆಗುತ್ತೆ ಅಣ್ಣ. ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ ಅಂದ್ರೆ ಒಂದು ನಾರ್ಮಲ್ ಮಟ್ಟಕ್ಕಾರು ತೊಗೊಂಡು ಒಂದು 25-30 ಸಾವಿರದಲ್ಲಿ ತೊಗೊಂಡ್ರು ಒಂದು ಅನುಕೂಲ ಆಗುತ್ತೆ ಹುಡುಗರುಗಳಿಗೆ. ಓಕೆ, ಒಟ್ಟಿನಲ್ಲಿ ಪ್ರತಿ ವರ್ಷದಂಗೆ ಈ ವರ್ಷ ಬಿಡಬಾರ್ದು ಅಂತೇಳಿ ಜಾತ್ರೆ ಮಾಡಿದ್ರ. ನಮ್ಮ ತಾಯಿ ಕಬ್ಬಾಳವ ನಿಜಕ್ಕೂ ಒಂದು ಒಳ್ಳೇದು ಮಾಡಲಿ, ಬಂದಿರತಕ್ಕಂಥ ಎಲ್ಲ ರೈತರಿಗೂ ಒಂದು ಒಳ್ಳೇದಾದರೆ ತುಂಬ ಒಂದು ಖುಷಿ ಪಡೋಣ. ಓಕೆ, ಥ್ಯಾಂಕ್ ಯು ಅಣ್ಣ. ಲಾಸ್ಟಲ್ಲಿ ಒಂದು ಇದು